ಮೊಬೈಲ್ ಸಿಗಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಇರ್ತಾರೆ ಮಾತಾಡ್ಕೊಂಡು ಯಾವ್ದೋ ಒಂದು ಆಕ್ಸಿಡೆಂಟ್ ಅಪಘಾತ. ನೆಕ್ಸ್ಟ್ ಮೊಬೈಲ್ ನಲ್ಲಿ ಚಿತ್ರಕಲೆ ಕಲಿಬಹುದು, ಮೊಬೈಲ್ ಜನಪದ ಗೀತೆ ಕಲಿಬಹುದು, ಮೊಬೈಲ್ ಕತೆ ಕಲಿಬಹುದು, ಮೊಬೈಲ್ ಅಲ್ಲಿ ವಾರ್ತೆ ನೋಡ್ಬೋದು. ನೆಕ್ಸ್ಟ್ ತಿಳ್ಕೋಬಹುದು. ನೆಕ್ಸ್ಟ್ ಮೊಬೈಲ್ ಮೆಸೇಜ್ ಕಳಿಸಬಹುದು, ಮೊಬೈಲ್ ಇಂದ ಒಬ್ರಿಗೆ ಫೋನ್ ಮಾಡಬಹುದು ಅಲ್ವೇನೆ, ಗ್ಯಾಸ್ ಬುಕ್ ಮಾಡಬಹುದು. ಏನೇನು ಹೇಳಿ ಅನುಕೂಲ ಪಾಯಿಂಟ್. ಈಗ ಹೇಳಿದ್ರೆ ಅಪಘಾತ ಆಗ್ತದೆ ಅಂತ ಹೇಳಿದ್ರಿ, ಕಿವಿ ಹಾಳಾಗ್ತದೆ ನೋಡಿದ್ರೆ, ಆಟ ಆಡ್ತಾ ಕುಳಿತ್ಕೊಂಡ್ರೆ, ಮೊಬೈಲ್ ಅಲ್ಲಿ ಗೇಮ್ ಆಡ್ತಾ ಕುಳಿತ್ಕೊಂಡ್ರೆ ಅವರ ಜೀವನ ಹಾಳಾಗ್ತದೆ ಅಂತ ಹೇಳಿದ್ರೆ, ಆಮೇಲೆ ಏನ್ ಹೇಳಿದ್ರೆ, ಆಮೇಲೆ ಮೊಬೈಲ್ ನೋಡ್ತಾ ಇದ್ರೆ ಕಣ್ಣುಗಳಾಗ್ತವೆ ಹಾಳಪ್ಪ. ಅಪ್ಪ ಸಂತಸ ಕಲಿಕೆಯ ಹಬ್ಬ, ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ, ರೆಕ್ಕೆಯ ಕಟ್ಟುವ ಹಬ್ಬ, ಆಡುತ್ತ ಆಡುತ್ತ ಕುಣಿಯುತ್ತ ನಲಿಯುತ್ತ ನಲಿಯುವ ನಲಿ ಕಲಿ ಹಬ್ಬ, ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ಇಳಿಯುವ ಸಂಭ್ರಮದ ಹಬ್ಬ, ಅಪ್ಪ ಅಪ್ಪ ಸಂತಸ ಕಲಿಕೆಯ ಹಬ್ಬ. ಮರ ಗಿಡಗಳು ಯಾವ್ಯಾವ ಮರ ಇರ್ತಾ ಇದೆ? ಆಲದ ಮರ, ಬೇವಿನ ಮರ, ಆಮೇಲೆ ಇದ್ಯಾವ ಗಿಡಗಳಿದು? ಬದನೆ ಗಿಡ. ಅದ್ಯಾವ ಗಿಡ ಅದು? ಹಾಗೆ ಮನೆ ಹತ್ರ ಯಾವ ವಸ್ತು ಇದನ್ನ ನೋಡ್ತೀರಿ? ಏನೇನ್ ನೋಡ್ತೀರಿ ಮನೆ ಹತ್ರ? ಹಸು, ಕೋಳಿ, ಇನ್ನು ಅನೇಕ ಇದನ್ನ ನೋಡ್ತೀವಿ. ಇವತ್ತು ನಾವು ಜೀವಿಗಳ ಪ್ರಪಂಚ. ಹಾಗಾದ್ರೆ ಈ ಯಾವ ಗಿಡ ಇದು? ಈ ಟೊಮೊಟೊ ಗಿಡ ಮತ್ತು ನಾವು ಹಾಕ್ತಾಗ ಎಷ್ಟಿದ್ದ ಇತ್ತು? ಅದು ಯಾವ್ದಿಂದ ಬರುತ್ತೆ ಟೊಮೊಟೊ ಗಿಡ? ಭೂಮಿಯಿಂದ ಏನ್ ಹಾಕ್ತಿರಕ್ಕೆ? ಗೊಬ್ಬರ ಅಲ್ಲ. ಏನ್ ಟೊಮೊಟೊ ಗಿಡ ಬರ್ಬೇಕಾದ್ರೆ ಏನ್ ಹಾಕಿರ್ಬೇಕಲ್ಗೆ? ಟೊಮೊಟೊ ಬೀಜ ಹಾಕಿರ್ಬೇಕು ಮೊದಲು ಅಲ್ವಾ? ಆ ಬೀಜ ಏನಾಗ್ತದೆ? ಗಿಡ ಆಗ್ತದೆ. ಮೊಳಕೆ ಬಂದು ಗಿಡ ಆಗ್ತದೆ. ಈಗೇನಾಗೈತೆ? ಇದು ಗಿಡ ಆಗೈತೆ. ಹಾಗಾದ್ರೆ ಇದು ಏನಾಯ್ತಾ ಇತ್ತು? ಏನಾಯ್ತು ಈಗ? ಬೆಳವಣಿಗೆ ಅನ್ನೋ ಉಂಟು. ಏನಂತೇಳಿ? ಹಾಗಾದ್ರೆ ಈ ಸಸ್ಯಕ್ಕೆ ಏನಾಯ್ತಾ ಇದಕ್ಕೆ? ಸಸ್ಯಗಳಿಗೆ ಜೀವ ಐತೆ. ಹಾಗಾದ್ರೆ 1904ರಲ್ಲಿ ಆಯ್ತು. ಯಾವಂದ್ರೆ ಮಕರ ಸಂಕ್ರಾಂತಿ ದಿನದಂದು ಆಯ್ತಂತೆ. ಓಕೆ. ಜನ್ಮಸ್ಥಳದೊಳಗೆ ಶಿವಮೊಗ್ಗ ಜಿಲ್ಲೆ